ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಐ ಪಿ ಎಲ್ ಅಂತೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಐ ಪಿ ಎಲ್ ಮೇಲೆ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಆರಾಮಾಗಿ ಈಸಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಯಾಕಂತಂದರೆ, ಸೊ ನೀವು ನಿಮ್ದು ಹತ್ರ ಏನಾದರೂ ಒಂದು ಬ್ಲಾಗ್ ಇತ್ತಪ್ಪ ಅಂತಂದರೆ, ಸೊ ನೀವು ಅದರಲ್ಲೇ ಐ ಪಿ ಎಲನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಅದರಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಐ ಪಿ ಎಲ್ ಕ್ರೇಜ್ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಆ ಐ ಪಿ ಎಲ್ ಮೇಲೇ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ಅದರ ಬಗ್ಗೆ ಅಪ್ಡೇಟ್ಸನ್ನು ನಾವು ಕೊಡ್ತಾ ಹೋದ್ವಿ ಅಂತಂದರೆ 100% ಆಗಿ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಐ ಪಿ ಎಲ್ ಮುಗಿದಾದ್ಮೇಲೆ ನಾವೇನು ಮಾಡಬೇಕು ಹಾಗಂತಂದರೆ, ಸೊ ಅದು ಕೂಡ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವ ಥರ ಆ ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಆ ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೊಂಡಾದ ಮೇಲೆ ನಾವು ಯಾವ ಥರ ಅದರಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇನೆಲ್ಲ ಬೇಕು ಆ ಬ್ಲಾಗನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ನೀವು ಫ್ರೀಯಾಗಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಇನ್ವೆಸ್ಟ್ ಮಾಡೋ ಒಂದು ಕೆಪಾಸಿಟಿ ಇತ್ತಪ್ಪ ಅಂತಂದರೆ ನೀವು 100% ಆಗಿ ಇನ್ವೆಸ್ಟ್ ಮಾಡಿಕೊಂಡು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಹಾಗಂತಂದರೆ ಯಾವ ಥರ ಏನು. ಸೊ ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಏನೇನೆಲ್ಲ ಫಸ್ಟ್ ಪ್ರೋಸೆಸ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ನಿಮಗೆ ಫಸ್ಟು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ. ಸೊ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನೀವೇನಾದರೂ ಪೇಡ್ ಮಾಡಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ, ಸೊ ಹೋಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಡ್ ಪ್ರೆಸ್ಸಲ್ಲಿ ಮಾಡ್ತೀರಾ ಅಂತಂದರೆ, ಸೊ ವರ್ಡ್ ಪ್ರೆಸ್ಸಲ್ಲಿ ಮಾಡಬೇಕಾದ್ರೆ ಹೋಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗೋದ್ರಿಂದ ನಾವು ಆನ್ಲೈನಲ್ಲಿ ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಕಂಪನೀಸ್ ಇದೆ ಆನ್ಲೈನಲ್ಲಿ. ಬಟ್ ಏನಪ್ಪ ಅಂತಂದರೆ ನಾನು ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂತಂದರೆ ಹೋಸ್ಟಿಂಗರ್. ಸೊ ಇಲ್ಲಿ ನೋಡ್ಬೋದು, ಹೋಸ್ಟಿಂಗರನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಬೈ ಮಾಡಿದ್ರೆ ಅಂತಂದರೆ ನಿಮಗೆ ಇನ್ನೂ 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಯಾವ ಥರ ಪರ್ಚೇಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ 149 ರುಪೀಸ್ ಪರ್ ಮಂತ್ ಇದೆ ಇಲ್ಲಿ ಆಪ್ಷನ್. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಪ್ರೀಮಿಯಮ್ ಬಿಸ್ನೆಸ್, ಸೊ ಈ ಥರ ಇದೆ ನಮಗೆ. ನಾವೇನಪ್ಪ ಅಂತಂದರೆ ಪ್ರೀಮಿಯಮ್ಗೆ ಹೋಗಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಒಂದು 100 ವೆಬ್ಸೈಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಸೊ ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಕಾರ್ಟಿಗೆ ಬರುತ್ತೆ. ಸೊ ನಾನು ಏನಪ್ಪ ಅಂತಂದರೆ ಒಂದು ವರ್ಷದ್ದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಒಂದು ವರ್ಷದ್ದಾದರೂ ಆಲ್ಮೋಸ್ಟ್ ಆಗಿ ತೊಗೊಳ್ಳಿ. ಸೊ 12 ಮಂತ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು 12 ಮಂತ್ಸ್ಗೆ ಆಲ್ಮೋಸ್ಟು ನಿಮಗೆ 2600 ರುಪೀಸ್ ಬರುತ್ತೆ. ಸೊ ನಾನು ಕೊಟ್ಟಿರುವಂಥ ಒಂದು ಏನು ಲಿಂಕ್ ಇದೆಯಲ್ಲ ಡಿಸ್ಕ್ರಿಪ್ಷನ್, ಆ ಲಿಂಕಿಂದ ಹೋದ್ರಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಇನ್ನೂ ಡಿಸ್ಕೌಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಮುಖಾಂತರ ಹೋಗ್ಬಿಟ್ಟು ಬೈ ಮಾಡಿ. ಸೊ ನೆಕ್ಸ್ಟು ಏನಂತಂದರೆ ಬೈ ಮಾಡಿ ಆದಮೇಲೆ ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ನೋಡ್ಬೋದು ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಬ್ಲಾಗ್ ಯಾವ ಥರ ಇದೆ ಅನ್ನೋದನ್ನು ಒಂದು ಸಾರಿ ನಾವು ನೋಡ್ಕೊಂಬರೋಣ. ಸೊ ತುಂಬ ಬೇಸಿಕ್ ಆಗಿ ಇರುತ್ತೆ. ಸೊ ನೋಡ್ಬೋದು ಇದು ಬೇಸಿಕ್ ಆಗಿ ಇದೆ. ಸೊ ಬೇಸಿಕ್ ಥೀಮ್. ಸೊ ನಮಗೆ ಫಸ್ಟ್ ಒಂದು ಬೇಕಾಗಿರೋದು ಏನಪ್ಪ ಅಂತಂದರೆ ಥೀಮ್. ಸೊ ಅಪಿರಿಯನ್ಸ್ ಮೇಲೆ ಬನ್ನಿ, ಥೀಮ್ಸ್ ಮೇಲೆ ಬನ್ನಿ. ಸೊ ಥೀಮ್ಸ್ ಮೇಲೆ ಬಂದಾದ ಮೇಲೆ ಇಲ್ಲಿ ಕೆಲವೊಂದು ಥೀಮ್ಸ್ಗಳು ನಿಮಗೆ ನೋಡೋದಕ್ಕೆ. ಸೊ ಇಲ್ಲಿ ಆ್ಯಡ್ ನ್ಯೂ ಥೀಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಇಲ್ಲಿ ಕೆಲವೊಂದು ಥೀಮ್ಗಳು ಫ್ರೀ ಆಗಿರುವಂಥ ಥೀಮ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನೇನಪ್ಪ ಅಂತಂದರೆ ಆಸ್ಟ್ರಾ ಅಂತ ಒಂದು ಥೀಮ್ ಇದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೋತೀನಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ಲಾಗ್ಸ್ಗಳನ್ನು ಶುರು ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮಗೆ ಆಸ್ಟ್ರಾ ಬೇಡ, ಬೇರೆ ಥರ ಬೇಕು ಅಂತಂದ್ರೂ ಕೂಡ ನಿಮಗೆ ಕೆಳಗಡೆ ಇಲ್ಲಿ ಬೇರೆ ಬೇರೆ ಥರ ಇದೆ. ಸೊ ಜನರೇಟ್ ಪ್ರೆಸ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಬೇರೆ ಎಲ್ಲ ಒಂದು ಥೀಮ್ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವುದು ಬೇಕಲ್ಲ ನೀವು ಆ ಒಂದು ಥೀಮನ್ನು, ನಿಮಗೆ ಇಷ್ಟ ಆಗಿರೋ ಥೀಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಅದನ್ನು ಕೂಡ ಹಾಕೋಣ. ಸೊ ನೀವು ಇವಾಗ ಐ ಪಿ ಎಲ್ ಒಂದು ಅಪ್ಡೇಟ್ಸ್ಗಳನ್ನು ನೀವು ರೆಗ್ಯುಲರ್ಗೆ ಅದರಲ್ಲಿ ಹಾಕ್ತಾ ಹೋದ್ರಿ ಅಂತಂದರೆ 100% ಆಗಿ ನೀವೇನಪ್ಪ ಅಂತಂದರೆ ಟ್ರಾಫಿಕನ್ನು 100% ಆಗಿ ನೀವು ತೊಗೊಳ್ತೀರಾ. ಸೊ ಇದು ಕಸ್ಟಮೈಸ್ ಅಂದರೆ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ಒಂದು ಸಾರಿ ನಮ್ಮ ಒಂದು ಬ್ಲಾಗನ್ನು ರಿಫ್ರೆಶ್ ಮಾಡೋಣ. ಸೊ ರಿಫ್ರೆಶ್ ಮಾಡಿ ಆದಮೇಲೆ ನೋಡ್ಬೋದು ಈ ಥರ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಸಿಕ್ಕಾದ ಮೇಲೆ ನೀವು ಮೊದಲಿಗೆ ಏನೇನೆಲ್ಲ ಮಾಡಬೇಕು. ಸೊ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಪೇಜಸ್ ಮೇಲೆ ಬನ್ನಿ, ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ರಿಯೇಟ್ ಮಾಡಿ. ಇಲ್ಲಿ ನೀವೇನಪ್ಪ ಅಂತಂದರೆ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಸೊ ಪೇಜಸ್ಗಳನ್ನು ಇಂಪಾರ್ಟೆಂಟ್ ಪೇಜಸ್ಗಳು ಬರುತ್ತೆ. ಸೊ ಇಂಪಾರ್ಟೆಂಟ್ ಪೇಜಸ್ ಯಾವುದಪ್ಪ ಅಂತಂದರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅದೇ ರೀತಿ ಪ್ರೈವೇಸಿ ಪಾಲಿಸಿ ಕೂಡ ಬರುತ್ತೆ. ನೆಕ್ಸ್ಟ್ ನೀವೇನಾದರೂ ಅಫಿಲಿಯೇಟ್ ಮಾಡ್ತಿದ್ರಪ್ಪ ಅಂತಂದರೆ ಅಫಿಲಿಯೇಟ್ ಡಿಸ್ಕ್ಲೋಸರ್ ಕೂಡ ನೀವು ಅಲ್ಲಿ ಹಾಕಬೇಕಾಗತ್ತೆ. ಸೊ ಎಲ್ಲ ಹಾಕ್ಬಿಟ್ಟು ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೈಟಲ್ ಹಾಕಿ ಟೆಕ್ಸ್ಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಕಂಪ್ಲೀಟಾಗಿ ಹಾಕ್ಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕ್ಲಿ ಆ್ಯಡ್ ಆಗುತ್ತೆ. ಸೊ ಪೇಜಸ್ಗಳೆಲ್ಲ ಕ್ರಿಯೇಟ್ ಆಯಿತು. ಸೊ ವೆಬ್ಸೈಟ್ ಏನೋ ಸೆಟ್ ಆಯಿತು. ಬೇಕಾಗಿರುವಂಥ ಪ್ಲಗಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಮೇನ್ ಪ್ಲಗಿನ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಗೂಗಲ್ ಸೈಟ್ ಕಿಟ್, ಯಾಕಂತಂದರೆ ಗೂಗಲ್ ಸೈಟ್ ಕಿಟ್ ಅಂತಂದರೆ ನಮ್ಮ ಒಂದು
ವೆಬ್ಸೈಟಲ್ಲಿ ಏನೇನೆಲ್ಲ ನಡೀತಾ ಇದೆ, ಎಷ್ಟು ಜನ ವಿಸಿಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಬೇಕಾಗುತ್ತೆ. ಸೊ ಅದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟು ಎಸ್ ಇ ಒ ಅಂತ ರ್ಯಾಂಕ್ ಮ್ಯಾಥ್ ಎಸ್ ಇ ಒ ಬರುತ್ತೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಎಲಿಮೆಂಟರ್ ಅಂತ ಬರುತ್ತೆ, ಸೊ ಎಲಿಮೆಂಟರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಎಲಿಮೆಂಟರ್ ಹೆಡರ್ ಫುಟರ್ ಅಂತ ಬರುತ್ತೆ, ಸೊ ಹೆಡರ್ ಫುಟರ್ ನೀವು ಏನಾದ್ರು ಚೇಂಜಸ್ ಮಾಡೋ ಥರ ಇತ್ತಪ್ಪ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಮೇನ್ ಒಂದು ಪ್ಲಗಿನ್ಸ್ ಅಂತಲೇ ಹೇಳ್ಬೋದು. ಸೊ ಅವನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆದ ಮೇಲೆ ನೀವು ಇದನ್ನು ನಿಮ್ಮ ಕಸ್ಟಮೈಸ್ ಮಾಡ್ಕೋಬೋದು. ಸೊ ನಿಮ್ಮ ಲೋಗೋ ಆಗಿರ್ಬೋದು, ಈ ಮೇಲ್ಗಡೆ ಕಾಣಿಸೋ ಅಷ್ಟು ನೀವು ಕಸ್ಟಮೈಸೇಷನ್ ಮಾಡ್ಕೋಬೋದು. ಸೊ ಕಸ್ಟಮೈಸ್ ಮೇಲೆ ಹೋದ್ರಿ ಅಂತಂದರೆ 100% ಆಗಿ ಇದೆಲ್ಲ ಕಸ್ಟಮೈಸ್ ಆಗುತ್ತೆ. ಸೊ ಕಸ್ಟಮೈಸ್ ಆಗಿ ಆದಮೇಲೆ ಪೋಸ್ಟ್ಸ್ ಮೇಲೆ ಬನ್ನಿ. ಸೊ ಪೋಸ್ಟ್ಸ್ ಮೇಲೆ ಬಂದ ಮೇಲೆ ಇಲ್ಲಿ ನೀವು ಆ್ಯಡ್ ನ್ಯೂ ಪೋಸ್ಟ್. ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ಟೈಟಲ್ ಹಾಕಿ, ಸೊ ಇನ್ ಕೇಸ್ ಏನಾದರೂ ಐ ಪಿ ಎಲ್ ಫಸ್ಟ್ ಮ್ಯಾಚ್ ಅಂತ ಹಾಕ್ಬಿಟ್ಟು ಸೊ ಫಸ್ಟ್ ಮ್ಯಾಚ್ ಯಾವ್ಯಾವ ಒಂದು ಟೀಮ್ಗಳ ಜೊತೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಸೊ ಯಾರ್ಯಾರೆಲ್ಲ ಅದರಲ್ಲಿ ಇರ್ತಾರೆ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಪಾಗಿ ಒಂದು ಏನಪ್ಪ ಅಂತಂದರೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬ್ಲಾಗನ್ನು ಹಾಕಿ. ಸೊ ಅದರಿಂದ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಸ್ವಲ್ಪ ಏನೋ ಒಂದು ಐ ಪಿ ಎಲ್ಗೆ, ಯಾಕಂತಂದರೆ ನೀವು ಇವಾಗ ಐ ಪಿ ಎಲ್ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಇವಾಗ ಟ್ರಾಫಿಕ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಐ ಪಿ ಎಲ್ ಫಸ್ಟ್ ಮ್ಯಾಚ್ ಅಂತ ನಾನು ಇಲ್ಲಿ ಹಾಕಿದ್ದೀನಿ, ಅದು ಇಲ್ಲಿ ಬಂದಾಯ್ತು ಆಲ್ರೆಡಿ. ಸೊ ನೀವು ತಮ್ಮನೇಲಿ ಹಾಕ್ಬಿಟ್ಟು ನೀವು ರೆಡಿ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ಅಪ್ಡೇಟ್ ಆಗ್ತಾ ಬಂದುಬಿಡುತ್ತೆ. ಸೊ ನೀವು ರೆಗ್ಯುಲರಾಗಿ ಸ್ಕೋರ್ ಅಪ್ಡೇಟ್ಸ್ ಮಾಡ್ಕೊತಾ ಹೋದರೂ ಕೂಡ ನೀವು ಇಲ್ಲಿ ಅಪ್ಡೇಟನ್ನು ಮಾಡ್ಕೊತಾ ಹೋಗ್ಬೋದು. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಡೇಟ್ ಮಾಡ್ಬೋದು. ಸೊ ಈ ರೀತಿ ನೀವೇನಪ್ಪ ಅಂತಂದರೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಜಸ್ಟ್ ನೀವು ನನ್ನ ವಾಟ್ಸಪ್ ನಂಬರ್ ಕೂಡ ನಿಮಗೆ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿದೆ. ಸೊ ಎಲ್ಲಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಸೊ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ, ಸೊ ಎಲ್ಲನೂ ನಾನೇ ಕ್ರಿಯೇಟ್ ಮಾಡ್ಕೊಂಡು ಕೊಡಬೇಕಂತಂದರೆ ಯಾವುದಕ್ಕೂ ಕಾರಣಕ್ಕೂ ಆಗಲ್ಲ. ಯಾಕಂತಂದರೆ ನೀವಾಗಿ ಕ್ರಿಯೇಟ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಮಾಡೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಒಂದು ಐ ಪಿ ಎಲ್ ಅನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.